ನೀವು ಧ್ಯಾನ ಮಾಡುವಾಗ ನಿಮ್ಮ ಬಳಿ ಒಂದು ಗ್ಲಾಸ್ ನೀರು ಇಟ್ಟರೆ ಅದು ನಿಮ್ಮ ನೆಗೆಟಿವ್ ಇಮೋಷನ್ಸ್ ಅಬ್ಸಾರ್ಬ್ ಮಾಡುತ್ತೆ ಅಂತ ಗೊತ್ತಾ? ಇದು ಜಸ್ಟ್ ಬಿಲೀಫ್ ಅಲ್ಲ, ಇದಕ್ಕೆ ಸೈನ್ಸ್ ಕೂಡ ಇದೆ. ನಿಮ್ಮ ಥಾಟ್ಸ್ ಮತ್ತು ಸ್ಟ್ರೆಸ್ ನೀರಿನ ಸ್ಟ್ರಕ್ಚರನ್ನೇ ಚೇಂಜ್ ಮಾಡಬಹುದು. ಇವತ್ತು ನಾನು ನಿಮಗೆ ತೋರಿಸ್ತೀನಿ ಹೌ ಟು ಯೂಸ್ ವಾಟರ್ ಡ್ಯೂರಿಂಗ್ ಮೆಡಿಟೇಷನ್ ಟು ರಿಮೂವ್ ನೆಗೆಟಿವ್ ಎನರ್ಜಿ. ಈ ಸಿಂಪಲ್ ಟೆಕ್ನಿಕ್ ನಿಮ್ಮ ಮೈಂಡ್ ಕ್ಲಾರಿಟಿ ಡಬಲ್ ಮಾಡಬಹುದು. ನಮಸ್ತೆ. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡೋಣ. ಮೆಡಿಟೇಷನ್ ಜೊತೆ ನೀರು ಬಳಸಿದ್ರೆ ಏನಾಗುತ್ತೆ? ನಾವು ಎಲ್ಲರೂ ಸ್ಟ್ರೆಸ್ ಫೀಲ್ ಮಾಡ್ತೀವಿ, ಮನಸ್ಸು ಹೆವಿ ಆಗಿರೋ ಫೀಲಿಂಗ್ ಬರುತ್ತೆ. ಕೆಲವೊಮ್ಮೆ ಮೆಡಿಟೇಷನ್ ಮಾಡಿದ್ರು ಆ ವೇಟ್ ಹೋಗೋದಿಲ್ಲ. ಯಾಕೆ? ನೀವು ಒಂದು ಫಿಸಿಕಲ್ ಬಾಡಿ ಮಾತ್ರ ಅಲ್ಲ, ನೀವು ಎನರ್ಜಿ, ನಿಮ್ಮ ಥಾಟ್ಸ್, ಇಮೋಷನ್ಸ್ ಎಲ್ಲವೂ ವೈಬ್ರೇಷನ್. ನೀರು ಒಂದು ಪವರ್ಫುಲ್ ಎನರ್ಜಿ ಕಂಡಕ್ಟರ್. ಅದು ಎನ್ವೈರ್ಮೆಂಟ್ನ ಎನರ್ಜಿ ಅಬ್ಸಾರ್ಬ್ ಮಾಡಬಹುದು. ಅದಕ್ಕಾಗಿ ನೀರನ್ನು ಲಿಕ್ವಿಡ್ ಮಿರರ್ ಅಂತ ಕರೀತಾರೆ. ಧ್ಯಾನ ಮಾಡುವಾಗ ನಿಮ್ಮ ಬಳಿ ಒಂದು ಗ್ಲಾಸ್ ನೀರು ಇಟ್ಟರೆ ಅದು ನಿಮ್ಮ ನೆಗೆಟಿವ್ ಎನರ್ಜಿ ಅಬ್ಸಾರ್ಬ್ ಮಾಡುತ್ತದೆ ಅನ್ನೋದು ನಿಮಗೆ ಗೊತ್ತಿತ್ತಾ? ಇದು ಸಿಂಪಲ್ ಟ್ರಿಕ್ ಅನ್ನಿಸಬಹುದು, ಆದರೆ ಇದರ ಹಿಂದೆ ಸೈನ್ಸ್ ಕೂಡ ಇದೆ, ಏನ್ಷಂಟ್ ನಾಲೆಡ್ಜ್ ಕೂಡ ಇದೆ. ನಾವು ಫಸ್ಟ್ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೋಡೋಣ. ಸೈನ್ಸ್ ಏನು ಅಂದರೆ ಸೌಂಡ್ ಮತ್ತು ವೈಬ್ರೇಷನ್ ನೀರಿನ ಸ್ಟ್ರಕ್ಚರ್ನೇ ಚೇಂಜ್ ಮಾಡ್ತವೆ. ಇದನ್ನು ಸೈಮ್ಯಾಟಿಕ್ಸ್ ಅಂತ ಕರೀತಾರೆ. ಇಮ್ಯಾಜಿನ್ ಮಾಡಿ, ನೀವು ಪಾಸಿಟಿವ್ ವರ್ಡ್ಸ್ ಹೇಳಿದರೆ ನೀರಿನ ಮಾಲಿಕ್ಯೂಲ್ಸ್ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡುತ್ತವೆ. ಆದರೆ ನೆಗೆಟಿವ್ ವರ್ಡ್ಸ್ ಹೇಳಿದರೆ ಸೇಮ್ ವಾಟರ್ ಡಿಸ್ಟರ್ಬ್ಡ್ ಇರ್ರೆಗ್ಯುಲರ್ ಪ್ಯಾಟರ್ನ್ಸ್ ಆಗಿ ಹೋಗುತ್ತೆ. ಅಂದರೆ ನಮ್ಮ ಥಾಟ್ಸ್ ಕೂಡ ಒಂದು ವೈಬ್ರೇಷನ್. ನಾವು ಯೋಚಿಸೋದು, ನಾವು ಫೀಲ್ ಮಾಡೋದು, ಇದು ಎಲ್ಲವೂ ಎನರ್ಜಿಯಾಗಿ ಬಿಹೇವ್ ಆಗುತ್ತದೆ. ಈಗ ಕ್ವೆಶನ್ ಬರುತ್ತೆ, ಈ ನೀರು ಮೆಡಿಟೇಷನಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ? ನಮ್ಮ ಮೈಂಡ್ ರೆಸ್ಟ್ಲೆಸ್ ಆಗಿದ್ರೆ ನಮ್ಮ ಬ್ರೈನ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಜನರೇಟ್ ಮಾಡುತ್ತೆ. ಹೆಚ್ಚು ಸ್ಟ್ರೆಸ್, ಓವರ್ ಥಿಂಕಿಂಗ್ ಇದ್ದಾಗ ಈ ಸಿಗ್ನಲ್ಸ್ ಹೆಚ್ಚು ಕೆಯಾಟಿಕ್ ಆಗುತ್ತವೆ. ಆಗ ನೀರು ಒಂದು ನ್ಯಾಚುರಲ್ ಅಬ್ಸಾರ್ಬರ್ ಹಾಗೆ ಕೆಲಸ ಮಾಡ್ತದೆ. ಅದು ಈ ಎಕ್ಸೆಸ್ ಎನರ್ಜಿಯನ್ನು ಗ್ರೌಂಡ್ ಮಾಡ್ತದೆ. ಅದರಿಂದ ನಿಮಗೆ ನಿಧಾನವಾಗಿ ಕಾಮ್ನೆಸ್ ಫೀಲ್ ಆಗುತ್ತದೆ, ಮೈಂಡ್ ಸೆಟಲ್ ಆಗುತ್ತದೆ, ಥಾಟ್ಸ್ ಸ್ಲೋ ಆಗುತ್ತವೆ. ಇದು ಸೈನ್ಸ್ ಪರ್ಸ್ಪೆಕ್ಟಿವ್. ಆದರೆ ಇದನ್ನು ಏನ್ಷಂಟ್ ವಿಸ್ಡಮ್ ಕೂಡ ಸಪೋರ್ಟ್ ಮಾಡುತ್ತದೆ. ವೇದಗಳಲ್ಲಿ ಜಲತತ್ವ ತುಂಬ ಪವರ್ಫುಲ್ ಅಂತ ಹೇಳಲಾಗಿದೆ. ನೀರನ್ನು ಪ್ಯೂರಿಫಿಕೇಶನ್, ಹೀಲಿಂಗ್ ಮತ್ತು ಮೈಂಡ್ ಕ್ಲಾರಿಟಿಗಾಗಿ ಬಳಸುತ್ತಿದ್ರು. ಪ್ರಾಣ, ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ನಮ್ಮ ಬಾಡಿ ಮತ್ತು ಮೈಂಡ್ನಲ್ಲಿ ಫ್ಲೋ ಆಗುವ ಲೈಫ್ ಎನರ್ಜಿ. ಈ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ಸ್ಟ್ರೆಸ್, ಆಂಗ್ಸೈಟಿ ಬರುತ್ತದೆ. ನೀರು ಈ ಎನರ್ಜಿ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತದೆ ಅಂತ ಏನ್ಷಂಟ್ ಪ್ರಾಕ್ಟೀಸಸ್ ಹೇಳ್ತವೆ. ಈಗ ಪ್ರಾಕ್ಟಿಕಲ್ ಆಗಿ ಇದನ್ನು ಹೇಗೆ ಯೂಸ್ ಮಾಡಬೇಕು ನೋಡೋಣ. ಫಸ್ಟ್ ನೀವು ಒಂದು ಗ್ಲಾಸ್ ತೆಗೆದುಕೊಳ್ಳಿ. ಸಾಧ್ಯವಾದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ಯಾಕಂದರೆ ಗ್ಲಾಸ್ ಎನರ್ಜಿ ಇಂಟರಾಕ್ಷನ್ಗೆ ಬೆಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಆ ಗ್ಲಾಸ್ ನೀರನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಮೆಡಿಟೇಷನ್ ಶುರು ಮಾಡುವ ಮುಂಚೆ ಕಣ್ಣು ಮುಚ್ಚಿ ಒಂದು ಸಿಂಪಲ್ ಇಂಟೆನ್ಷನ್ ಸೆಟ್ ಮಾಡಿ. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ, ಈ ನೀರು ನನ್ನ ನೆಗೆಟಿವ್ ಶಕ್ತಿಯನ್ನು ಹೀರಿಕೊಳ್ಳಲಿ, ನನ್ನ ಮನಸ್ಸು ಶಾಂತವಾಗಲಿ. ಈ ಸಂಕಲ್ಪ ತುಂಬ ಮುಖ್ಯ, ಯಾಕಂದರೆ ನಿಮ್ಮ ಆಲೋಚನೆಗಳೇ ನಿಮ್ಮ ದಿಕ್ಕನ್ನು ನಿರ್ಧರಿಸುತ್ತವೆ. ಆಮೇಲೆ 15ರಿಂದ 20 ನಿಮಿಷ ಶಾಂತವಾಗಿ ಕೂತು ನಿಮ್ಮ ಉಸಿರಿನ ಮೇಲೆ ಗಮನ ಹರಿಸಿ. ಆಲೋಚನೆಗಳು ಬರಲಿ ಹೋಗಲಿ, ಅವನ್ನು ತಡೆಯಲು ಪ್ರಯತ್ನ ಮಾಡಬೇಡಿ. ಆ ಸಮಯದಲ್ಲಿ ನೀರು ಮೌನವಾಗಿ ನಿಮ್ಮ ಅಧಿಕ ಶಕ್ತಿಯನ್ನು ಹೀರಿಕೊಳ್ಳುತ್ತಿದೆ ಎಂಬ ಭಾವನೆ ಇಟ್ಟುಕೊಳ್ಳಿ. ಮೆಡಿಟೇಷನ್ ಮುಗಿದ ನಂತರ ಒಂದು ಇಂಪಾರ್ಟೆಂಟ್ ರೂಲ್ ಇದೆ, ಆ ನೀರನ್ನು ಕುಡಿಯಬೇಡಿ. ಹೌದು, ಅದು ಅಬ್ಸಾರ್ಬ್ ಮಾಡಿದ ಎನರ್ಜಿ ಇದೆ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಆದ್ದರಿಂದ ಅದನ್ನು ಸಿಂಪ್ಲಿ ಡಿಸ್ಪೋಸ್ ಮಾಡಿ. ಇದು ಒಂದು ಸಿಂಬಾಲಿಕ್ ರಿಲೀಸ್ ಕೂಡ ಆಗ್ತದೆ, ನಿಮ್ಮ ನೆಗೆಟಿವ್ ಎನರ್ಜಿಯನ್ನು ಬಿಡೋ ಪ್ರಾಸೆಸ್. ಈ ಸಿಂಪಲ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ ಮಾಡಿದರೆ ನೀವು ಕೆಲವು ರಿಯಲ್ ಚೇಂಜಸ್ ನೋಟಿಸ್ ಮಾಡ್ತೀರಾ. ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗುತ್ತದೆ, ಅನಗತ್ಯ ಒತ್ತಡ ಕಡಿಮೆಯಾಗುತ್ತದೆ, ನಿಮ್ಮ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ ಮತ್ತು ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ. ನಿರ್ಧಾರ ತೆಗೆದುಕೊಳ್ಳುವುದು ಕೂಡ ಸುಲಭವಾಗುತ್ತದೆ, ಯಾಕಂದರೆ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ. ನೀವು ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲೂ ಬಳಸಬಹುದು. ಆಫೀಸ್ ಟೇಬಲ್ ಮೇಲೆ ಒಂದು ಗ್ಲಾಸ್ ವಾಟರ್ ಇಡಿ, ಸ್ಟಡಿ ಮಾಡುವಾಗ ನಿಮ್ಮ ಬಳಿ ಇಡಿ, ಅಥವಾ ಇಂಪಾರ್ಟೆಂಟ್ ವರ್ಕ್ ಮಾಡುವಾಗ ಇಡಿ. ಇದು ಒಂದು ಎನರ್ಜಿ ಫಿಲ್ಟರ್ ಥರ ಕೆಲಸ ಮಾಡುತ್ತದೆ. ನಿಮ್ಮ ಸರೌಂಡಿಂಗ್ಸನ್ನು ಸಟಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತದೆ. ಈಗ ನಿಮಗಾಗಿ ಒಂದು ಸ್ಮಾಲ್ ಚಾಲೆಂಜ್. ನೆಕ್ಸ್ಟ್ 7 ಡೇಸ್ ಪ್ರತಿದಿನ 15-20 ನಿಮಿಷ ಮೆಡಿಟೇಷನ್ ಮಾಡಿ, ಜೊತೆಗೆ ಈ ವಾಟರ್ ಟೆಕ್ನಿಕ್ ಯೂಸ್ ಮಾಡಿ. ಪ್ರತಿದಿನ ನಿಮ್ಮ ಮೂಡ್, ಫೋಕಸ್, ಕ್ಲಾರಿಟಿ ಅಬ್ಸರ್ವ್ ಮಾಡಿ. 7 ಡೇಸ್ ನಂತರ ನೀವು ಡಿಫ್ರೆನ್ಸ್ ಫೀಲ್ ಮಾಡ್ತೀರಾ ಅನ್ನೋದು ಆಲ್ಮೋಸ್ಟ್ ಶ್ಯೂರ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕಾಮೆಂಟ್ನಲ್ಲಿ ಐ ಫೀಲ್ ದಿ ಎನರ್ಜಿ ಅಂತ ಟೈಪ್ ಮಾಡಿ.
ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ನೀವು ಕಾಮ್ ಆಗಿರಲಿ, ನಿಮ್ಮ ಮೈಂಡ್ ಕ್ಲಿಯರ್ ಆಗಿರಲಿ, ನಿಮ್ಮ ಎನರ್ಜಿ ಪ್ಯೂರ್ ಆಗಿರಲಿ. ಹ್ಯಾವ್ ಅ ಪೀಸ್ಫುಲ್ ಆ್ಯಂಡ್ ಪಾಸಿಟಿವ್ ಡೇ.